ಅಲ್ವಾ? ಎತ್ತ ನೋಡಿದರೆ ಹಕ್ಕಿ ಪಕ್ಷಿಗಳು, ಚುಳು ಚುಳು ಹರಿಯುವ ನೀರಿನ ಅಲೆಗಳ ನಾದ, ಇವೆಲ್ಲವನ್ನು ಕೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಆಗ್ತಾ ಇದೆ. ಇದನ್ನೆಲ್ಲ ನೋಡಿ ನಾನು ಮೈ ಮರೆಬೇಕೆಂತ ಇದೆ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೇನೇನು ಇಲ್ಲ, ನನ್ನಲ್ಲಿ ನಾನಿಲ್ಲ. ಈ ನಿಸರ್ಗದಲ್ಲಿ ಯಾವುದೋ ಒಂದು ಹಕ್ಕಿ ಮೈ ಮರೆತು ನಿಂತಿದೆ. ಆ ಹಕ್ಕಿಯ ಸ್ವರ್ಗ ಸುಖ ನೋಡಲೇಬೇಕು. ಹೇ ಮಿಸ್ಟರ್, ಸ್ವಲ್ಪ ದಾರಿ ಬಿಡಿ. ದಾರಿ ದಾರಿ ಬಿಟ್ಟರೆ ಯಾವ ಬಣ್ಣದ ಗೂಡು ಸೇರಬೇಕು? ಹೇ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಸುಮ್ನೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ದಾರಿ ಬಿಡು. ಸುಮ್ಮನೆ ಹೋಗಲು ಬಂದಿಲ್ಲಲೇ ಹೆಣ್ಣೆ. ಈ ನಿನ್ನ ಸೌಂದರ್ಯವನ್ನು ಹೀರಲು ಬಂದಿರುವೆ. ಒಂಟಿ ಹೆಣ್ಣಿನ ಜೊತೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನೋ ಕತ್ತೆ? ಕತ್ತೆಯನ್ನು ಬೊಗಳುತ್ತೇಳೆ ಸೋಳೆ. ಈ ಊರಿನ ಗರ್ಭ ಶ್ರೀಮಂತನ ತಮ್ಮ ನಾನು. ನಿನ್ನಂತ ಸುಂದರವಾದ ಹೆಣ್ಣುಗಳು ನನ್ನ ಸೋಳೆಯಾಗಿ ಬಿದ್ದಿರುವಾಗ ನೀನ್ಯಾವ ಲೆಕ್ಕ? ಬಾರಲೇ ನನ್ನ. ನೀನು ಶ್ರೀಮಂತರ ತಮ್ಮನಾದ್ರೇನು, ಟಾಟಾ ಕಂಪನಿ ಮಾಲೀಕನಾದ್ರೇನು, ಅದೆಲ್ಲ ನಿನ್ನಲ್ಲೇ ಇರ್ಲಿ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ದಾರಿ ಬಿಡೋ ಇಲ್ಲಿಂದ. ಸುಮ್ಮನೆ ಹೋಗಲು ಬಂದಿಲ್ಲಲೇ. ನನ್ನ ಮಾತಿಗೆ ಒಪ್ಪಿದರೆ ಸರಿ, ಎಲ್ಲವಾದರೆ ಈ ನಿನ್ನ ಬಲಾತ್ಕಾರವೇ ಲೇಸು. ಕಲಿಯುಗದಲ್ಲಿ ನನ್ನಂತ ನೇತ್ರಾವತಿಯರನ್ನು ತಮ್ಮ ಸ್ವಂತ ಒಡ ಹುಟ್ಟಿದ ಅಕ್ಕ ತಂಗಿಯರೆಂದು ತಿಳ್ಕೋತಾ ಇದ್ರು. ಅದರಂತೆ ನೀನು ಕೂಡ ನಿನ್ನ ಸ್ವಂತ ತಂಗಿ ಅಂತ ಭಾವಿಸ್ಬಿಡು. ತಂಗಿ ಅಣ್ಣ ತಂಗಿಯರಂತೆ ಮಗು ಓಡ ಹಾಕಿಕೊಂಡು ಗಂಡನನ್ನು ಮನೆಯಲ್ಲಿ ಮಲಗುವುದಕ್ಕೆ ಬಿಟ್ಟು ಮೆಂಡನೊಂದಿಗೆ ಸೆರಗಾಸುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ ಇರುವರು ಮೂರ್ಖ ಜನ. ಬಟ್ ಇಲ್ಲಿ ಇಲ್ಲಿ ಈ ಕಂಪ್ಯೂಟರ್ ಯುಗದಲ್ಲಿ ನೇತ್ರಿಯರ ನೆತ್ತಿಯ ಮೇಲೆ ತುಂಬಿದೆ ಕಾಮ. ಹೆಣ್ಣಿನ ಕಾಮದ ಬಗ್ಗೆ ಮಾತನಾಡಬೇಡ ರಾಕ್ಷಸ. ಒಂದಲ್ಲ ಒಂದು ದಿನ ಲಂಕೆಯನ್ನು ಸುಟ್ಟ ಅಂಜನೆಯ ರೂಪದಲ್ಲಿ ನನ್ನನ್ನ ಕಾಪಾಡಿಕೊಂಡು ಹೋಗಲು ಬಂದೇ ಬರ್ತಾನೆ. ಆಂಜನೇಯನ ರೂಪ ಲಂಕೆ ಸುಡುವುದು ಆಗಿನ ಕಾಲದಲ್ಲಿ. ಬಟ್ ಇಲ್ಲಿ ಯಾವ ಆಂಜನೇಯ ಬರ್ತಾನೆ ನಿನ್ನನ್ನು ಕಾಪಾಡುವುದಕ್ಕೆ? ಮಗನೇ, ಕೈ ಬಿಡು ಹೆಣ್ಣನ್ನು. ಲೇ, ನನ್ನ ಕಾರ್ಯಕ್ಕೆ ಅಡ್ಡ ಬಂದವನು ಯಾರಲೇ ನೀನು? ಒಚ್ಚ ದೇಶ ಕಾಯಬೇಕೆಂದು ಹಠ ತೊಟ್ಟ ಘಟ ಸರ್ಪ ನಿಮ್ಮಪ್ಪ ಹರಿಶ್ಚಂದ್ರ. ದೇಶ ಲೇ, ದೇಶವನ್ನಾದರೂ ಕಾಯಿ, ಎಲ್ಲ ಧನವನ್ನಾದರೂ ಕಾಯಿ. ಹಿಂದೆ ಭಾರತ ದೇಶದ ಮೇಲೆ ದಾಳಿ ಮಾಡಿ 43 ಜನ ಸತ್ತು ಸುಡುಗಾಡು ಸೇರಿದರು. ಆಗ ಎಲ್ಲಿ ಹೋಗಿತ್ತೋ ನಿನ್ನ ಸೈನಿಕರ ದರ್ಬಾರ? ಲೇ ನನ್ನ ಮಗನೇ, ಭಾರತ ದೇಶದ ಬಗ್ಗೆ ಕೀಳಾಗಿ ಮಾತನಾಡುತ್ತೇನಲೇ ಮೂರ್ಖ. ನಮ್ಮ ಸೈನಿಕರನ್ನು ಹೇಡಿ ಎನ್ನುತ್ತೇನಲೇ. ಅದೇ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ 340ಕ್ಕೂ ಹೆಚ್ಚು ಸೈನಿಕರನ್ನು ಸತ್ಯನಾಶ ಮಾಡಿದ್ದು ನೆನಪಿಲ್ಲವೇನಲೇ ನನ್ನ ಮಗನೇ?
ಮಾತಿಗೆ ಮಾತು ಬೆಳೆಸಿ ಈ ಈ ನನ್ನ ಬಂದೂಕಿನಿಂದ ಸಾಯಬೇಡ. ಸುಮ್ಮನೆ ಇವಳನ್ನು ನನ್ನ ಕೈಗೆ ಒಪ್ಪಿಸಿ ಬಿಡು. ಇಲ್ಲ ಈ ಅಗ್ನಿರಾಜ ಅಗ್ನಿಯಾಗಿ ಉರಿಯಬೇಕಾದದ್ದು ಎತ್ತರ. ನನ್ನ ಮಗನೇ, ನೀನು ನಿನ್ನ ತಾಯಿಯ ಹಾಲನ್ನು ಕುಡಿದು ಬೆಳೆದವನಾದರೆ ಬಾರಲೇ ಮುಂದಕ್ಕೆ. ಲೇ ಹವಿವ್ಯಾಕೆ ಹರೀಶ, ಸರಿಯಾದ ಸಮಯಕ್ಕೆ ಬಂದು ಈ ಹೆಣ್ಣನ್ನು ಕಾಪಾಡಿ ಸೂರ ನೆನೆಸಿಕೊಳ್ಳಬೇಡ. ಹೊತ್ತು ನೋಡಿ ಈ ಹೆಣ್ಣನ್ನು ಎತ್ತಾಕಿಕೊಂಡು ಹೋಗಿ ನನ್ನ ಕಾಮದಾಹದಿಂದ ಇವಳನ್ನು ಮಾನಭಂಗ ಮಾಡಿ ನಡು ಬೀದಿಯಲ್ಲಿ ನಿಲ್ಲಿಸದಿದ್ದರೆ ನನ್ನ ಹೆಸರು ಹೆಂಗಸರ ಪಾಲಿನ ನರಹಂತಕ ಅಗ್ನಿರಾಜನ ಅಲ್ಲ. ಮೈಂಡ್ ಇಟ್, ಬರುತ್ತೇನೆ. ನೋಡಿ, ಈ ಜಂಗಲಿನಲ್ಲಿ ಇಂಥ ಪಾಪಿಗಳು ಇದ್ದೇ ಇರುತ್ತಾರೆ. ನೀವೇಕೆ ಇಲ್ಲಿಗೆ ಬಂದಿರುವಿರಿ? ನೋಡಿ, ನನ್ನ ಪ್ರಾಣವನ್ನೇ ಕಾಪಾಡಿದ್ದೀರಾ. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ನೋಡಿ, ನಮ್ಮ ಅಣ್ಣನ ನೋಡಲಿಕ್ಕೆ ಇಲ್ಲಿಗೆ ಬಂದೆ. ನಿಮ್ಮ ಅಣ್ಣ ಯಾರು ಮತ್ತು ನಿಮ್ಮ ಅಣ್ಣನ ಹೆಸರೇನು? ನಮ್ಮ ಅಣ್ಣನ ಹೆಸರು ವಿಶ್ಕಂಠ, ಅವನ ತಂಗಿ ನೇತ್ರ ಅಂತ ನನ್ನ ಹೆಸರು. ನಾನು ಇಷ್ಟು ದಿವಸ ಹುಬ್ಳಿ ಕಾಲೇಜ್ನಲ್ಲಿ ಓದ್ತಾ ಇದ್ದೆ, ಈಗ ಮುಗಿಯಿತು. ಹಾಗಾದರೆ ಮುಂದಿನ ದಾರಿ ಕಾಣದಂತಾಗಿದೆ. ಅದಕ್ಕೆ ನನ್ನ ಒಂದು ಮಾತು. ಹೇಳು ನೇತ್ರ, ಅದು ಯಾವ ಮಾತು ಅಂತ. ಈ ಹರೀಶ ಇರುವವರೆಗೂ ಧೈರ್ಯದಿಂದ ಇರು. ನೋಡಿ, ನಿಮ್ಮನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಹೃದಯದಲ್ಲಿ ನನಗೆ ಜಾಗ ಕೊಡ್ತೀರಾ? ಬೇಡ ನೇತ್ರ, ಬೇಡ. ನಾನು ದೇಶದ ಬಗ್ಗೆ ಕನಸು ಕಾಣುವನು, ಸೈನಿಕನಾಗಬೇಕು. ಇಲ್ಲ, ಈ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡುವನು. ಪ್ಲೀಸ್ ಪ್ಲೀಸ್ ಇಲ್ಲ ಅನ್ಬೇಡಿ. ನೋಡಿ, ಒಂದು ಹೆಣ್ಣನ್ನು ಕಾಪಾಡೋದು ನ್ಯಾಯ ಅಲ್ಲವೇ? ಐ ಲವ್ ಯು ಹರೀಶ್. ಓಕೆ ನೇತ್ರ, ಐ ಲವ್ ಯು ಟು. ನನ್ನ ಚೆಲುವೆ ಬಲಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಬಲಿ ಬಾರೆ ನನ್ನ ಸನಿಹಕ್ಕೆ.
ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಹಕ್ಕೆ ಲಾ 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 ಹೇ ದೇವ, ನೋಡಿದೆಯಾ ನಮ್ಮ ಮನೆತನ ನುಚ್ಚು ನೂರಾಗಿ ಹೋಯಿತು. ಹಿಂದೆ ನಾವು ಹಾಗರ್ಭ ಶ್ರೀಮಂತರು, ಸುತ್ತು ಹೊತ್ತು ಹಳ್ಳಿಗೆ ಒಡೆಯನಾಗಿದ್ದ ನಮ್ಮ ಮನೆತನ. ಲೇ ಮೇಘರಾಜ್, ಲೇ ಅಗ್ನಿರಾಜ, ನಮ್ಮ ಮನೆತನದ ಮೇಲೆ ಕುತಂತ್ರವನ್ನು ಹೂಡಿ ನನ್ನ ತಂದೆಗೆ ಮೋಸ ಮಾಡಿ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿಕೊಂಡು ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನಮ್ಮನ್ನು ಬೀದಿ ಬಿಕಾರಿಯಾಗಿ ಮಾಡಿ ನನ್ನ ಹೆಂಡತಿಯನ್ನು ಸೂಳೆಯಾಗಿ ಮಾಡಿದ್ಯಾ ನನ್ನ ಮಕ್ಕಳ. ಇಂದು ಬಯಲಿಗೆ ಬೆತ್ತು ನಿಮ್ಮ ಬಣ್ಣ, ಇಂದು ಕಾದು ಕುಳಿತಿದೆ ಈ ಗಂಡು ಗೊಡಲಿ ಹಿಂದ. ಈ ನಿಮ್ಮ ರುಂಡವನ್ನು ಚಂಡಾಡುವನು ಈ ನನ್ನ ಗಂಡು ಗೊಡಲಿ ಬಾಯಿಗೆ ಆಹುತಿ ಆಗಲೇಬೇಕು. ಬಂದೆ ಮಗನೇ, ಬರುತ್ತೇನೆ. ಸಾವಿರ ಹಳ್ಳಿಯ ಸರದಾರ ಬಂದ ನೋಡು ವೀರ ವೀರ ಸಾವಿರ ಹಳ್ಳಿಯ ಸರದಾರ ಬಂದ ನೋಡು ವೀರ ವೀರ ಕೋಟಿ ಗೊಬ್ಬ ಇಲ್ಲೊಂದು ಕೋಟಿ ಗೊಬ್ಬ. ನಾವು ಮಾಡಿದ್ದೇ ಮಾರ್ಗ, ಹೇಳಿದ್ದೇ ವೇದ ವಾಕ್ಯ. ನಮ್ಮ ಸರಿಸಮ ಯಾರು ಇಲ್ಲ. ಲೇ ಶೆಟ್ಟಿ, ಬಂದಿನ್ರಿ ಅಪ್ಪ ಧನ್ಯರ. ಅಷ್ಟ್ಯಾಕ್ನಾರ ಹೆಂಗ್ ಹೋದಿರ್ತೀರಿ? ಇಲ್ಲೇ ಕುಂತಿದ್ನಲ್ರಿ ಧನ್ಯರ. ಇವನಿಗೆ 3 ಒಪ್ಪತ್ತು ಮುದ್ದೆ, 1 ಒಪ್ಪತ್ತು ನಿದ್ದೆ, ಮತ್ತೇನಿದೆ ಇವನಿಗೆ ಲೆಕ್ಕ? ಲೇ ಶೆಟ್ಟಿ, ಯಾರ ಕಟ್ಟ ಬಾಕಿದೆ ಎಂದು ಮೊದಲು ಲೆಕ್ಕ ಹೇಳು.
ಧನ್ಯರ ಆ ಬೆಲ್ಲದ ಮಲ್ಲಪ್ಪ ಇಸ್ಕೊಂಡಿದ್ದು 3,000 ಬಡ್ಡಿ ಸೇರಿಸಿ 8,000 ಆಗೈತೆ ನೋಡ್ರಿ ಧನ್ಯರ. ಆ ರಾಜೇಂದ್ರಪ್ಪ ಇಸ್ಕೊಂಡಿದ್ದು 25,000 ಬಡ್ಡಿ ಸೇರಿಸಿ 94,499 ರೂಪಾಯಿ ಆಗೈತೆ ನೋಡ್ರಿ ಧನ್ಯರ. ಹಾಗಾದರೆ ಆ ಬಡ ಭಿಕಾರಿ ಮನೆಗೆ ಹೋಗಿ ಹಣ ಕೇಳೋಣ, ನಡೆಯಿರಿ. ಬಡ ಭಿಕಾರಿ ಎಲ್ಲಿಂದ ಕೊಡಬೇಕು ರೊಕ್ಕ ಶ್ರೀಮಂತರಿ? ಇಸ್ಕೊಂಡು ಹಾಗಾದ್ರೆ ಅವ್ರ ಅಸ್ತಿ ನಮ್ಮ ಧನ್ಯರ ಹೆಸರಿಗೆ ಬರಿಬೇಕಂದಂಗ ಆಯ್ತು. ಶೆಟ್ಟಿ ನನ್ನ ಮಗನೇ, ಅದು ಎಂದಿಗೂ ಸಾಧ್ಯವಾಗದ ಮಾತು. ಸಾಧ್ಯ ಸಾಧ್ಯ ಅಸಾಧ್ಯ ಎನ್ನುವುದು ಈ ಮೇಘರಾಜನ ಜಾಯಮಾನದಲ್ಲಿಯೇ ಇಲ್ಲ. ಲೇ ಶ್ರೀಮಂತ ಕುಣ್ಣಿ, ಮೊದಲು ನಮ್ಮಪ್ಪನ ಜಮೀನನ್ನು ಕೊಟ್ಟು ಬಿಡು, ಇಲ್ಲವೆಂದರೆ ಈ ಗಂಡು ಕೊಡಲಿಯಿಂದ ನಿನ್ನ ರುಂಡ ಚಂಡಾಡಿವನು. ಎಚ್ಚರ 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 ಹೇಳುವ ಹುಚ್ಚು ನನ್ನ ಮಗನೇ. ಇದು ಯಾರ ಮನೆ ಎಂದು ನೆನಪಿನಲ್ಲಿಟ್ಟುಕೊಂಡು ಮಾತನಾಡಲೇ ಬಡವ. ಯಾರ ಮನೆ ಯಾದರೇನು? ಇದ್ದಿದ್ದು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಹೊತ್ತರಂತೆ. ಎಂಜಲ ಕೂಳಿಗೆ ಜಲ್ಲ ಸುರಿಸುವ ನಾಯಿ ನೀನು. ನನ್ನ ಮನೆಗೆ ಬಂದು ನನಗೆ ನಾಯಿ ಅಂದಿಯಾ ನನ್ನ ಮಗನೇ? ಈ ಮೇಘರಾಜ ಮನಸ್ಸು ಮಾಡಿದರೆ ಆ ಮೇಘರಾಜನನ್ನು ಭೂಮಿಗೆ ಇಳಿಸಿ ಭೂಮಿಯನ್ನು ಹಸಿಯನ್ನಾಗಿ ಮಾಡಬಲ್ಲ ಈ ಶ್ರೀಮಂತ ಮೇಘರಾಜ. ಅದೇ ಹಸಿ ಭೂಮಿಯಲ್ಲಿ ಈ ಬಡವ ಬಿತ್ತನೆ ಮಾಡಿ ಇಡೀ ದೇಶಕ್ಕೆ ಹಣ್ಣು ಹಾಕುವನೆ ಈ ಧರ್ಮರಾಜ. ಹೆಚ್ಚಿಗೆ ಮಾತನಾಡಿದರೆ ಒಬ್ಬೊಬ್ಬರ ರುಂಡವನ್ನು ಕಡಿದು ಈ ಭೂದೇವಿಗೆ ರಕ್ತದ ಹೋಗಳಿಯನ್ನು ಚೆಲ್ಲುತ್ತೇನೆ. ಏ ತಮ್ಮ ಧರ್ಮರಾಜ, ಸ್ವಲ್ಪ ಸಮಾಧಾನ ಮಾಡ್ಲಿ ತಮ್ಮ, ಸ್ವಲ್ಪ ಸಮಾಧಾನ ಮಾಡ. ಸಮಾಧಾನ ಲೇ ಶೆಟ್ಟಿ, ನಿನ್ನಂತ ಶೆಟ್ಟಿಯಿಂದಲೇ ಕಿತ್ತೂರು ನಾಡು ಬ್ರಿಟಿಷರ ಪಾಲಾಯ್ತು. ನಿನ್ನಂತವನಿಂದಲೇ ಸಂಗೊಳ್ಳಿ ರಾಯಣ್ಣನನ್ನು ನೈರಗಂಬಕ್ಕೆ ಹೇರಿಸಿತು. ಬಾಯಿ ಮುಚ್ಚಲೆ ಮುದೆ ಗೂಬೆ. ಇವತ್ತು ಯಾಕೋ ನಂದು ಎಡಗಣ್ಣ ಹಾರಕತ್ತೈತಿ. ನಮ್ಮ ಧನ್ಯರ್ನ ಒಳಗೆ ಕರ್ಕೊಂಡು ಹೋಗೋದು ಪಾಡೈತಂಗೈತೆ. ಇಸ್ಕಂಟ ಸ್ವಲ್ಪ ಇಲ್ಲಿ ಲೇ ಧರ್ಮರಾಜ, ಈಗ ಹೋಗು. 1 ತಿಂಗಳ ನಂತರ ನಮ್ಮ ಹಣವನ್ನು ಹಿಂದಿರುಗಿಸಿಗಳು. ಆಯ್ತು, ಮುಂದೆ ನೋಡೋಣ, ಬರುತ್ತೇನೆ. ನಟಕಿಸರುದ್ರ ಗುಡು 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 ಗುಡು. ಇಂದು ಹಾರಾಡಿ ಹೋದಿಯಾ ನನ್ನ ಮಗನೇ? ಮುಂದೊಂದು ದಿನ ಕಾದಿದೆ ನಿನಗೆ ವನವಾಸ. ದೇವ್ರಿ, ದುರ್ಗಮಾತೆ, ಯಾಕಮ್ಮ ಹುಟ್ಟಿದಾಗಲಿಂದಲೂ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಬಂದ ಇದೆಯಾ? ಈಗ ಸುಖವಾಗಿ ಗಂಡನ ಮನೆಯಲ್ಲಿ ಇರಬೇಕಂದ್ರೆ ಗಂಡನ ಕೂಡ ಹುಚ್ಚನಾಗಿ ತಿರ್ತಾ ಇದ್ದಾನೆ. ತಾಯಿ, ನನ್ನ ಗಂಡನಿಗೆ ಹೇಗಾದರೂ ಮಾಡಿ ಒಳ್ಳೆಯ ಬುದ್ಧಿ ಕೊಡಂತ ನಾನು ನಿನ್ನಲ್ಲಿ ಸೆರಗೊಡ್ಡಿ ಬೇಡಿಕೊಳ್ಳು ತಾಯಿ, ಸೆರಗೊಡ್ಡಿ ಬೇಡಿಕೊಳ್ಳುವನು. ನಾವು ಮೊದಲು ಶ್ರೀಮಂತರಂತೆ,
ಬಡವರಂತೆ. ದೇವರ ದಯ ಒಂದು ಇರುವಾಗ ಯಾರೇನು ಮಾಡುವರು? ಸ್ವಾಮಿ, ಇದೇನು ನೀವು ಹೀಗೇಕೆ ಮಾತನಾಡ್ತೀರಿ? ಏನು ಕನಸು ಕಾಣ್ತಾ ಇದ್ದೀರಿ ಏನು? ಯಾರು ಸ್ವಾಮಿ? ಇಲ್ಲಿಗೆ ಯಾಕ ಬಂದಿ? ಸ್ವಾಮಿಗೆ ಹಸಿವಾಗಿರಬೇಕು, ತೆಗೆದುಕೊಳ್ಳಿ, ನನ್ನಲ್ಲಿ ರೊಟ್ಟಿ ಇದೆ. ನನ್ನ ಗಂಡನಿಗೆ ಹುಚ್ಚು ಹಿಡಿದಿದೆ. ನಾನೊಂದು ಮಾತನಾಡಿದ್ರೆ ತಾವೊಂದು ಮಾತನಾಡ್ತಾ ಇದ್ದಾರೆ. ಮಾತನ್ನು ನನಗೆ ಒಂದು ತಿಳಿಯದಾಗಿದೆ. ಯಾಕೆ ಹೀಗೆ ಮಾತನಾಡ್ತಾ ಇದ್ದೀರಾ? ಹೇಗೆ ನಿಮ್ಮ ತಲೆಗೆ ನಾನು ಮಾತನಾಡಿ ಅಂತ ನೀವೇನು ತಲೆ ಕೆಡಿಸ್ಕೋಬೇಡಿ ಸ್ವಾಮಿ, ತಲೆ ಕೆಡಿಸ್ಕೋಬೇಡಿ. ಯಾರದ ತಲೆ ಕೆಟ್ಟಿದೆ? ಯಾಕೆ ಕೆಟ್ಟು ಹೋಗಿದೆ? ಇಲ್ಲ, ಹೇಳಿದು ನನ್ನ ಗಂಡ ನನ್ನ ಪ್ರಾಣ ಒತ್ತಿ ಇಟ್ಟಾದ್ರು ನನ್ನ ಗಂಡನ ಪ್ರಾಣ ನಾನು ಕಾಪಾಡಲೇಬೇಕು. ಯಾಕಂದ್ರೆ ಗಂಡನ ಪ್ರಾಣ ಕಾಪಾಡಲಿಲ್ಲ ಅಂತ ಈ ಊರಿನ ಸಮಾಜದ ಜನ ನನ್ನನ್ನು ಮಾತನಾಡಬಾರದು. ನನ್ನ ಪ್ರಾಣ ಒತ್ತಿ ಇಟ್ಟಾದ್ರು ನನ್ನ ಗಂಡನ ನಾನು ತೋರಿಸ್ಕೊಳ್ಳಲೇಬೇಕು. ಸ್ವಾಮಿ ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಸಮಾಜ, ಹುಚ್ಚು ಸಮಾಜ. ಶ್ರೀಮಂತರು ಕಂಡ ಮನೆಯನ್ನು ಮುರಿದರು, ಅದು ಒಳ್ಳೆ ಕೆಲಸ ಎನ್ನುತ್ತದೆ ಈ ಸಮಾಜ. ಬಡವರು ಕೂಲಿ ಮಾಡಿ ತುತ್ತು ಅನ್ನ ತಿಂದರು, ಅವರ ಜಲಮಕ್ಕೆ ನೆಮ್ಮದಿ ಇಲ್ಲದಂತೆ ಮಾಡುತ್ತದೆ ಈ ಸಮಾಜ. ಏ ಹುಚ್ಚು ಎಣ್ಣೆ, ಕಂಡವರ ಮನೆ ಕಣ್ಣಾರೆ ಓಡಿ ಹೋಗುವುದನ್ನು ನೋಡಿ ಕೈ ಕಟ್ಟಿ ಕುಂತಿದೆ ಈ ನಿನ್ನ ಸಮಾಜ. ಅಯ್ಯೋ ದೇವ, ಹೀಗಾದ್ರೂ ಮಾಡಿ ನನ್ನ ಗಂಡನನ್ನು ನಾನು ಆರಾಮ್ ಮಾಡಲೇಬೇಕು. ನಾನು ಏನು ಮಾಡಲಿ ರೀ? ನೋಡಿ, ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ ರೀ. ಮೊದಲು ಯಾರೋ ಯಾರೋ ಗಿಚಿಯೋ ಹಾಡು ಹನೆಯ